ಸ್ವಾಗತವನ್ನು ಬಯಸುತ್ತಾ ಇವತ್ತು ನಾವು ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮದಲ್ಲಿ CDF ಎಂಬಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಆರಂಭಿಸುವ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪುತ್ತೂರು ತಾಲೂಕು ಬನ್ನೂರು ಗ್ರಾಮದ CDFನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಆರಂಭಿಸಲು ರಾಜ್ಯ ಸರ್ಕಾರ ಈಗಾಗಲೇ ಅನುಮತಿ ನೀಡಿದೆ. ಬಜೆಟ್ನಲ್ಲಿ ಮುಖ್ಯಮಂತ್ರಿಯವರು ಈ ಕುರಿತು ಘೋಷಣೆಯನ್ನು ಕೂಡ ಮಾಡಿರುತ್ತಾರೆ. ಈ ಮೂಲಕ ಜನರ ಹಲವು ವರ್ಷದ ಕನಸು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರಿಂದ ನನಸಾಗುವ ಹಂತದಲ್ಲಿದೆ. ಇದಕ್ಕೆ ಸಹಕಾರ ಪೂರಕವಾಗಿ 300 ಹಾಸಿಗೆಗಳ ಆಸ್ಪತ್ರೆಗಳು CDFನಲ್ಲಿ ಆರಂಭಿಸಲು ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಇದಕ್ಕೆ ಬೇಕಾದ ಮೂಲಸೌಕರ್ಯ ವ್ಯವಸ್ಥೆಗಳನ್ನು CDFನಲ್ಲಿ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಒತ್ತು ನೀಡುವ ಉದ್ದೇಶದಿಂದ ಪೇಟೆ ಪ್ರದೇಶವನ್ನು ಬಿಟ್ಟು ಗ್ರಾಮೀಣ ಭಾಗದಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದೆ. ಗ್ರಾಮದ ಜನರಿಗೆ ಅವಕಾಶ ಆಗುವಂತೆ ಈ ಭಾಗದಲ್ಲಿ 4 ಕಡೆ ರಸ್ತೆ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ವ್ಯವಸ್ಥೆ ಕೂಡ ಇದೆ. 2016ರಲ್ಲಿ ಆಗಿನ ಕಾಂಗ್ರೆಸ್ ಶಾಸಕಿ ಶಕುಂತಲಾ ಶೆಟ್ಟಿ ಅವರ ಅವಧಿಯಲ್ಲಿ 40 ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜಿಗೆ ನಿಗದಿ ಮಾಡಲಾಗಿತ್ತು. ನಂತರ ಬಂದ ಶಾಸಕ ಸಂಜೀವ ಮಠಂದೂರು ಅವರು ಇದನ್ನು ಸೀ ಫುಡ್ ಅಂದರೆ ಒಣ ಮೀನಿನ ಘಟಕ ತಯಾರಿಸುವ ಘಟಕ ಮಾಡಲು ಪ್ರಯತ್ನ ಮಾಡಿದ್ದರು. ಇದಕ್ಕೆ ಎಲ್ಲೆಡೆಯಿಂದ ಭಾರಿ ವಿರೋಧ ವ್ಯಕ್ತವಾದ ಕಾರಣ ಈ ಯೋಜನೆಯನ್ನು ಕೈಬಿಡಲಾಯಿತು. ನಂತರ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಮೆಡಿಕಲ್ ಕಾಲೇಜಿನ ಕನಸಿಗೆ ಪುನರ್ಜನ್ಮ ಕೊಡುವ ಕೆಲಸವನ್ನು ಮಾಡಲಾಯಿತು. ಶಾಸಕ ಅಶೋಕ್ ಕುಮಾರ್ ರೈ ಅವರು ಇದರ ಹಿಂದೆ 100% ಶ್ರಮ ಹಾಕಿ ಸರ್ಕಾರದ ಮಟ್ಟದಲ್ಲಿ ಸತತವಾಗಿ ಪ್ರಯತ್ನ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಖುದ್ದು ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜಿನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಘೋಷಣೆಯನ್ನು ಕೂಡ ಮಾಡಿರುತ್ತಾರೆ. ಅಲ್ಲದೆ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ನಡೆದ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಕೂಡ ನಾವು ಮೆಡಿಕಲ್ ಕಾಲೇಜನ್ನು ಮಾಡುತ್ತೇವೆ ಎಂಬ ಘೋಷಣೆಯನ್ನು ಕೂಡ ಮಾಡಿರುತ್ತಾರೆ. ಕಾಲೇಜಿನ ಕಾರ್ಯ ಆರಂಭಿಸಬೇಕಾದರೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಪುತ್ತೂರಿಗೆ ಬಂದು ಈ ಎಲ್ಲ ಕಾರ್ಯಕ್ರಮಕ್ಕೆ ಪೂರಕವಾಗಿ ಬಜೆಟ್ನಲ್ಲಿ ಕೂಡ ಮೊದಲ ಬಾರಿಗೆ ಸಚಿವ ಸಂಪುಟದ ಸಭೆಯನ್ನು ಈ ಕೆಲವೊಂದು ವಿಘ್ನ ಸಂತೋಷಗಳು ವಿನಾಕಾರಣ ಮೊಸರಲ್ಲಿ ಕಲ್ಲು ಹುಡುಕುವ ಕಾರ್ಯಗಳನ್ನು ಕೂಡ ಮಾಡುತ್ತಿದ್ದಾರೆ. ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ CDFನಲ್ಲಿ ಆಗಲು ಪುತ್ತೂರು ಆಸುಪಾಸಿನಲ್ಲಿ ಕೂಡ ವ್ಯವಸ್ಥೆ ಆಗಲು ಪುತ್ತೂರು ಆಸುಪಾಸಿನ ತಾಲೂಕಿನಲ್ಲಿ ಕೂಡ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಆದರೆ ಅಭಿವೃದ್ಧಿಯನ್ನು ಸಹಿಸದ ಕೆಲವರು ತಪ್ಪು ಮಾಹಿತಿ ನೀಡಿ ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಜನಜಾಗೃತಿ ಮಾಡುವ ಕಾರ್ಯಕ್ರಮ ಕೂಡ ಆರಂಭಿಸಲಿದ್ದೇವೆ. ಜೊತೆಗೆ CDFನಲ್ಲಿ ಆಯುಷ್ ಕಾಲೇಜು ಕೂಡ ಬರುವ ಸಾಧ್ಯತೆ ಇದೆ ಎಂದು ಈಗಾಗಲೇ ತಿಳಿದು ಬಂದಿದೆ. ಅದಕ್ಕೆ ಕೂಡ ಒಂದು 5 ಎಕರೆ ಜಾಗವನ್ನು ಮೀಸಲಾಡುವುದು ಇಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ತಿಳಿದು ಬಂದಿದೆ. ಅಶೋಕ್ ಕುಮಾರ್ ರೈ ಜಾಗ ನಿಗಮ ಪರಿಸ್ಥಿತಿಯನ್ನು ತಿಳಿಸಲು ವ್ಯಕ್ತಪಡಿಸುತ್ತೇನೆ. ಹೌದು, 300 ಬೆಡ್ಡಿನ ಆಸ್ಪತ್ರೆ ಇಲ್ಲಿ ಅಪ್ಲಿಫ್ಟ್ಮೆಂಟ್ ಮಾಡಬೇಕು ಅಂತ ಹೇಳೋದು ಅವರ. ನಾವೀಗ ಸರ್ BJPಯವರು ಹೇಳಿದ್ದಕ್ಕೆ ಅಂತ ನಾವು ಅದಕ್ಕೆ ಟಾರ್ಗೆಟ್ ಮಾಡುವ ಪ್ರಸ್ತಾಪಗಳು ನಮ್ಮಲ್ಲಿಲ್ಲ. ನಾವು ಒಂದು ಸ್ಪಷ್ಟನೆ ಹೇಳುವಂಥದ್ದು, ನಮಗೆ CDFನಲ್ಲಿ ಮೆಡಿಕಲ್ ಕಾಲೇಜ್ ಬೇಕು ಗ್ರಾಮಾಂತರ ಪ್ರದೇಶಗಳಲ್ಲಿ. ಯಾಕೆಂದರೆ ಅಲ್ಲ, ಮೆಡಿಕಲ್ ಕಾಲೇಜ್ ಜೊತೆಗೆ ಆಸ್ಪತ್ರೆ ಕೂಡ ನಮಗೆ ಅಲ್ಲಿ ಬೇಕಾಗಿರೋದು. ಯಾಕೆಂದರೆ ಗ್ರಾಮಾಂತರ ಪ್ರದೇಶ, ಈಗ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಇರ್ಬೋದು, ಬನ್ನೂರು ಗ್ರಾಮ ಪಂಚಾಯತ್ ಇರ್ಬೋದು, ಆ ಕಡೆಯಿಂದ ಪೆರ್ನೆ, ಕೆದಿಲ ಈ ಭಾಗದಲ್ಲಿ ಕೂಡ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತದೆ. ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಇಲ್ಲಿಕ್ಕಿಂತ ಹೆಚ್ಚು ಅಲ್ಲಿ ಜಾಗ ಈಗಾಗಲೇ ಕಾಯ್ದಿರಿಸಿದ ಕಾರಣ ನಮಗೆ ಅಲ್ಲಿ ಕೂಡ ಡೆವಲಪ್ ಮಾಡುವ ಇನ್ನೊಂದು ಸಿಟಿ ಆಗುವ ಚಾನ್ಸಸ್ ಇರ್ತದೆ ನಮ್ಮೊಂದು ಆಲೋಚನೆ. ಸೀ ಫುಡ್ಡು ಅಂತ ಇಲ್ಲಿ ಸಾರ್ವಜನಿಕ ಇದರಲ್ಲಿ ಆಗುವುದಿಲ್ಲ ಅಂತ ನಮ್ಮ ಆಲೋಚನೆ. ಅದು ಮೊದಲೇ ಬಿಟ್ಟದ್ದು. ಸೀ ಫುಡ್ ಅಂದರೆ ಒಂದು ಕಂಪನಿಯವರಿಗೆ ಕೊಡುವಂಥದ್ದು. ಇದು ಮೆಡಿಕಲ್ ಕಾಲೇಜ್ ಅಂದರೆ ಸಾರ್ವಜನಿಕರಿಂದ ಆರೋಗ್ಯ ದೃಷ್ಟಿಯಿಂದ ಎಲ್ಲರಿಗೆ ಬೇಕಾಗಿರುವಂಥದ್ದು. ಸರಿ, ಹಾಸ್ಪಿಟಲ್ ಇಲ್ಲೇ ಆದ್ರೆ ಎಲ್ಲ ಜನರಿಗೆ ದೂರ ಹೋಗಬೇಕು ಹಾಸ್ಪಿಟಲ್. ಬೇರೆ ಕಡೆ ಮಡಿಕೇರಿ ಅಲ್ಲೆಲ್ಲ ಮೆಡಿಕಲ್ ಕಾಲೇಜ್ ಬೇರೆ ಕಡೆ, ಹಾಸ್ಪಿಟಲ್ ಒಂದು ಕಡೆ ಇದೆ, ಅಲ್ಲಿ ನಡೀತಾ ಇಲ್ವಾ? ಅಲ್ಲ ನಮ್ಮದು ಕೂಡ ಇಲ್ಲಿ ಆಗಬಾರ್ದು ಅಂತಲ್ಲ, ಕೆಲವು ವಿಚಾರಗಳನ್ನು ತಿಳ್ಕೊಂಡಾಗ ಇಲ್ಲಿ ಒಂದು 5 ಎಕರೆ 16 ಸೆನ್ಸ್ ಜಾಗ ಇರುವುದು ಅಂತ ಹೇಳಿದರು. ಈಗಾಗಲೇ ಸರ್ಕಾರಿ ಹಾಸ್ಪಿಟಲ್ಗಳು ಒಂದು ಆಸ್ಪತ್ರೆ ಒಂದು 2 ಎಕರೆಗಿಂತ ಮಿಕ್ಕಿದ ಜಾಗದಲ್ಲಿ ಇಲ್ಲಿದೆ ನಾವು ನೋಡುವಾಗ. ಅದರ ಜೊತೆಗೆ ಈ ಕಾಮಗಾರಿ ಕೂಡ ಆಗುವಾಗ
ಈ ಕಾಮಗಾರಿ ನಮ್ಮ ಈ ಆಸ್ಪತ್ರೆ ಕಾಮಗಾರಿ ಆಗುವಾಗ ಇದ್ದ ಹಾಸ್ಪಿಟಲಲ್ಲಿ ಇದ್ದ ನಮ್ಮ ರೋಗಿಗಳಿಗೆ ಧೂಳು ಬರುವಂಥದ್ದು, ಡಿಸ್ಟರ್ಬ್ ಆಗುವಂಥದ್ದು ಕೂಡ ಆಗ್ಬೋದು. ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಮಾರ್ಗದಲ್ಲಿ ಇಟ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಪುತ್ತೂರಲ್ಲಿ ಸಾಕು ಅಂತ ನನ್ನ ಕೂಡ ಒಂದು ಭಾವನೆ. ಯಾಕೆಂದರೆ ದೂರದಲ್ಲಿ ಆ ಕೆಲಸ ಆಗ್ತಿದ್ರೆ ಇಲ್ಲಿ ಆಸ್ಪತ್ರೆ ಮುಚ್ಚಲಿಕ್ಕೆಲ್ಲ, ಇಲ್ಲಿ ಹೆರಿಗೆ ಮತ್ತು ಮಹಿಳಾ ಆಸ್ಪತ್ರೆ ಮಾಡುವುದಂತ ಶಾಸಕರು ಈಗಾಗಲೇ ಹೇಳಿದ್ದಾರೆ. ಅದು ಆಗ್ಬೋದು ನಮ್ಮೊಂದು ಆಲೋಚನೆ ಅಷ್ಟೇ. ಹಾಂ, ಅಲ್ಲ ನಾವಿದ್ದೆವು, ಆ ಕಡೆ ಕೂಡ ಇದ್ದೆವು. ಆ ಕಡೆ ಕೂಡ ಆ ಮಹಿಳಾ ಕಾಲೇಜ್ ಅಲ್ಲಿ ಉಂಟಂತ ಹೇಳುವಾಗ ನಾವು ಅದನ್ನು ನೋಡಬೇಕಾದ ಅಲ್ಲ, ಅದನ್ನು ಕೂಡ ಅದರ ಪ್ರಿನ್ಸಿಪಾಲ್ ಒಂದು ಇವರಿಗೆ ಬೇಕಾಗಿ ಅದಕ್ಕೆ ಬೇಕಾದ ಸಹಕಾರವನ್ನು ಮಾಡಬಹುದಿತ್ತು. ನಾವು ತಟ್ಟನೆ ಅವ್ರು ಧೂಳು ಬಂದಿದೆ ಅಂತ ಹೇಳಿದ್ದಕ್ಕೆ ನಾನು ಉದಾಹರಣೆ ಕೊಟ್ಟದಷ್ಟೇ. ಅವರು ಮಾಡಿದ ಆರೋಪ ಅಲ್ಲಿ 40 ಎಕರೆ ಜಾಗ ಇಲ್ಲ, 20 ಎಕರೆ ಮಾತ್ರ ಫಾರೆಸ್ಟ್ ಅಲ್ಲಿ ಇದೆ, 40 ಎಕರೆ ಅಂತ ಹೇಳಿದ್ದಾರೆ. ಅದು ಈಗಾಗಲೇ ಇವತ್ತು ಅದರ ಸರ್ವೆ ಕಾರ್ಯ ನಡೀತಿದೆ. ಎಕ್ಸಾಕ್ಟ್ಲಿ ಎಷ್ಟು ಅಂತ ಇವತ್ತು ಗೊತ್ತಾಗ್ತದೆ. ಆದ ಕಾರಣ ನಾವು ಮೇಳವರೆಗೆ ಮಾಡುವಾಗ ಆ 40 ಎಕರೆ RTC ಅನ್ನು ಈಗಾಗಲೇ ಮಾಡಿದ್ದಾರೆ ಅಂತ ನಮಗೆ ತಿಳ್ಕೊಂಡು ಮಾಹಿತಿ. ಮೆಡಿಕಲ್ ಕಾಲೇಜಿಗೆ 40 ಎಕರೆ ಸಾಕಾಗುದಿಲ್ಲ. ಹೌದು, ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಿ 40 ಎಕರೆ ಮಾಡಿದ್ದು. ಅಲ್ಲಿ ವಾಪಸ್ ಹಾಸ್ಪಿಟಲ್ ಹೋಯ್ತು ಅಂತಾದ್ರೆ ಮೆಡಿಕಲ್ ಕಾಲೇಜಿಗೆ ಮತ್ತೆ ಶಾರ್ಟೇಜ್ ಆಗ್ತದೆ. ಅಲ್ಲಿ ತಾಂತ್ರಿಕ ಟೆಕ್ನಿಕಲ್ ಪ್ರಾಬ್ಲಮ್ ಅಂದರೆ ಅದನ್ನು ಇಲಾಖೆ ಸಂಬಂಧಪಟ್ಟವರು ನೋಡಿಕೊಳ್ಳಿ. ಅವರು ನಮ್ದೇನಂದ್ರೆ ಗ್ರಾಮಾಂತರದಲ್ಲಿ ಆಗಬೇಕಂತ ನಮ್ದೊಂದು ಕನಸು, ಬೇಡಿಕೆ. 40 ಎಕರೆ ಆಲ್ರೆಡಿ RTC ಆಗಿದೆ ಅಂತ ನಮಗೆ ಬಂದ ಮಾಹಿತಿ ಸರ್. ಯಾಕೆಂದರೆ 40 ಎಕರೆ ಇದ್ದ ಕಾರಣ ಅದರ ಅಪ್ರೂವ್ಡ್ ಬಂದಂತು. ಇನ್ನು ಅಲ್ಲಿ ಅಳತೆ ಮಾಡುವ ವ್ಯತ್ಯಾಸ ಇದ್ದರೆ ಅದು ಟೆಕ್ನಿಕಲಲ್ಲಿ ಅವ್ರು ನೋಡಿಕೊಳ್ಳಿ. ಯಾರು ಹೌದೌದು, ಸೇಡಿಯಪ್ಪಲ್ಲಿ ಬೇರೆ ಆದರೂ ಕೂಡ ನಮ್ಮದು ಅದಕ್ಕೆ ಬೆಂಬಲ ಇದೆ. ಅದಕ್ಕೆ ಬೇಕಾದ 40 ಎಕರೆ ಜಾಗಗಳು ಈಗಾಗಲೇ ಮೀಸಲಾತಿ ಇರಬೇಕಿತ್ತು ಅಂತ ಹೇಳುದು ನಾನು. ಗ್ರಾಮೀಣ ಪ್ರದೇಶಗಳಲ್ಲಿ ಆಗುವಂಥದ್ದು ಎಲ್ಲರಿಗೂ ಸರಿಯಾಗಿ ವ್ಯವಸ್ಥಿತವಾಗಿರುವಂಥದ್ದು. ಯಾಕೆಂದರೆ ಸೇಡಿಯಪ್ಪಿಗೆ ಪುತ್ತೂರಿಂದ ಕೇವಲ ಈಗ ಬಣ್ಣೂರಾಗಿ ಹೋದರೆ 3 ಕಿಲೋಮೀಟರಲ್ಲಿ ತಲುಪುವಂಥದ್ದು ವ್ಯವಸ್ಥೆ. ಮತ್ತು ಹೈವೇ ಕೂಡ, ನ್ಯಾಷನಲ್ ಹೈವೇ ಕೂಡ ಅಲ್ಲಿಗೆ ಒಂದು 2 ಕಿಲೋಮೀಟರಲ್ಲಿ ಸಿಗುವಂಥದ್ದು. ಮತ್ತು ಕೋಡಿಂಬಾಡಿಯಿಂದ ಉಪ್ಪಿನಂಗಡಿಯಿಂದ ಬರುವಾಗ 1.5 ಕಿಲೋಮೀಟರ್ ಒಳಗೆ ಅದು ಸಿಗುವಂಥದ್ದು. ಈಗ ಒಂದು ಪೂರಕವಾಗಿದೆ. ಸುಳ್ಯದಿಂದ ಬರುವವರು ಕೂಡ ಈಗ ಪುತ್ತೂರಿಗೆ ಬಂದವರಿಗೆ 1.5 ಕಿಲೋಮೀಟರ್ ಜಾಸ್ತಿ ಆಗಲಿಕ್ಕಿಲ್ಲ. ಇಲ್ಲಿಗೆ ಬಣ್ಣೂರಿಗೆ ಹೋಗ್ಬೋದು ಗಾಡಿ. ಅವರು ಪುತ್ತೂರಿಗೆ ಬರೋದು ಕೂಡ ಗಾಡಿಯಲ್ಲಿ, ಅಲ್ಲಿ ಕೂಡ ಅದೇ ಗಾಡಿಯಲ್ಲಿ. ಬಣ್ಣೂರಾಗಿ ನಿಮಗೆ ಕುಂಟೆಯನ ದೇವಸ್ಥಾನದಿಂದಾಗಿ ಕಾಂಪ್ಲಿಕೇಶನ್ ಇಲ್ಲಿ ಇದೆ. ಅದೆಲ್ಲ ಇನ್ನು ಸರಿಯಾಗ್ಬೋದು ನಮ್ಮ ಆಲೋಚನೆ ಅಷ್ಟೇ. ಇದೆಲ್ಲ ಆಗುವಾಗ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಬೋದು. ಶಾಸಕರು ಈಗಾಗಲೇ 40 ಫೀಟಿನ ಮಾರ್ಗ ಕೂಡ ಮಾಡುವುದು ಅಂತ ಆಲೋಚನೆ. ನಮಗೆಲ್ಲ ಮಾಹಿತಿ ಬಂದದ್ದು ಇದು ಪೇಪರ್ ನೋಡಿ. ಈಗ ಮೆಡಿಕಲ್ ಕಾಲೇಜ್ ಆಗ್ಬೇಕಲ್ಲಿ, ಈಗ ಹಾಸ್ಪಿಟಲ್ ಆಗಿ ಅಲ್ಲಿ ಬಾಕಿ ಆದ್ರೆ ಇಷ್ಟು ಓದದ್ದು ಕಾಲೇಜಿಗೆ ಬೇಕಾಗಿ ಹೋರಾಟ ಮಾಡಿ. ಹೌದು, ನೀವು ಅಲ್ಲಿ ಖಾಲಿ ಇದನ್ನು ಹಾಸ್ಪಿಟಲ್ ಮಾಡಿ ಅಲ್ಲಿ ನಿಲ್ಲಿಸಿದ್ರೆ ಅದು ಆಗುವ ಚಾನ್ಸಸ್ ಇಲ್ಲ. ಕಾಲೇಜಿಗೆ ಬೇಕಾದ್ರೆ ಮೆಡಿಕಲ್ ಆಸ್ಪತ್ರೆ ಬೇಕಾಗಿರುವಂತದ್ದು ಅಂತ ಶಾಸಕರು ತಿಳ್ಕೊಂಡೇ ಇದನ್ನು ಮಾಡಿರುವಂತದ್ದು. ಗೊತ್ತಿಲ್ಲ ಈಗ ಹಾಸ್ಪಿಟಲ್ ಆಗದೆ ಹೌದು, ಈಗ ಹಾಸ್ಪಿಟಲ್ ಇದ್ದದನ್ನು 300 ಬೆಡ್ ಇಲ್ಲಿ ಅಪ್ಗ್ರೇಡ್ ಆದ್ರೆ ಕಾಲೇಜಿಗೆ ಇಮಿಡಿಯೇಟ್ ಅಲ್ಲಿ ಕೇಳಲಿಕ್ಕೆ ಆಗ್ತದೆ. ಹೌದು, ಈಗ ಜನರಿಗೆ ವಿಷಯ ಗೊತ್ತಿಲ್ಲ. ಜನರಿಗೆ ಎಂತಾಗಿದೆ ಅಂತ ಹೇಳಿದ್ರೆ ಅವರು ಕಾಲೇಜ್ ಬೇಡ ಅಂತ ಹೇಳಿದ್ದಾರೆ. ಹಾಗೆ ಆಗಿಲ್ಲ. ಕಾಲೇಜಿಗೆ ಬೇಕಾಗಿ ಪೂರಕವಾಗಿ ಇಲ್ಲಿ ಹಾಸ್ಪಿಟಲ್ ಮಾಡಿರುವಂಥದ್ದು. ಹಾಸ್ಪಿಟಲ್ ಮಾಡದಿದ್ದರೆ ಕಾಲೇಜಿಗೆ ಪರ್ಮಿಷನ್ ಸಿಗುವುದಿಲ್ಲ ಅಂತ ಮಾಹಿತಿ ಇದ್ದ ಕಾರಣ ಅದನ್ನು ಫಸ್ಟಿಗೆ ಹಾಸ್ಪಿಟಲ್ ಮಾಡುವಂಥದ್ದು. ಹಿಂದೆ ಹಾಗೆ ಆದ ಕಾರಣ ಇಲ್ಲಿ ಬಾಕಿ ಜಾಗ ಏನೆಲ್ಲ ಸೇರಿಸಿ 5 ಎಕರೆ ಮಾಡಿದ್ದೀವಿ. ತಾಲೂಕು ಆಸ್ಪತ್ರೆಯಲ್ಲಿ ಹೇಗೆ ತಜ್ಞರಿಲ್ಲ, ತುಂಬಾ ಸೊಲ್ಯೂಷನ್. ಈಗ ಇದ್ದವರೊಬ್ಬರು ರಜೆ ಹಾಕಿದ್ದಾರೆ, ಬಟ್ ಬರ್ತಾ ಇದ್ದಾರೆ. ಒಂದು ಸುಳ್ಯದಿಂದ ಇಲ್ಲಿಗೆ ಕೆಲವು ಟೈಮಿಗೆ ಬರ್ತಾರೆ, ಮತ್ತು ಉಪ್ಪಿನಂಗಡಿ ಅಲ್ಲಿ ಏನಾಗಿದೆ ಅಂದರೆ ಈಗ ಅವರೆಲ್ಲ ರಜೆ ಹಾಕಿದ್ದಾರೆ. ಇಲ್ಲಿ ವಿಷಯ ಏನಂದರೆ ಇಲ್ಲಿ ತುಂಬ ಹೆವಿ ಆಗ್ತದೆ. ಇಲ್ಲಿ 100ಕ್ಕಿಂತ ಜಾಸ್ತಿ ಪ್ರತಿ ತಿಂಗಳು ಹೆರಿಗೆ ಆಗ್ತಿತ್ತು. ಅದು ಅವರಿಗೆ ತುಂಬ ಹೆವಿ ಆಗ್ತದೆ ಡಾಕ್ಟರ್ವರಿಗೆ. ಹಾಗೆ ಈಗ 2ಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ ಶಾಸಕರು. 2 ಹೆರಿಗೆ ತಜ್ಞರು ಮತ್ತು 2 ಮಕ್ಕಳ ತಜ್ಞರು. ಅದೀಗ ನಮಗೆ ಸದ್ಯದಲ್ಲಿ ಇಲ್ಲಿಗೆ ಬರ್ತಾರೆ. ಅದು ಬಂದಾಗ ಇಲ್ಲಿ ಸರಿಯಾಗ್ತದೆ. ಈಗೇನೆಂದರೆ ವೆನ್ಲಾಕ್ಗೆ ಕಳಿಸುವಂಥ ಏರ್ಪಾಡು, ಯಾರು ಗರ್ಭಿಣಿ ಸ್ತ್ರೀಯರಿಗೆ ಡೆಲಿವರಿ ಟೈಮಿಗೆ ಸೀದಾ ವೆನ್ಲಾಕಿಗೆ ಕಳಿಸ್ತಾ ಇದ್ದೇವೆ. ಅದರ ಜವಾಬ್ದಾರಿ ಚಂದದಲ್ಲಿ ನಡೀತಾ ಉಂಟು. ಜನರಿಗೆ ಸ್ವಲ್ಪ ತೊಂದರೆ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಅದು ಸರಿಯಾಗ್ತದೆ ಸದ್ಯದಲ್ಲಿ. ಅದೆಂತ ಆನಂದರಲ್ಲಿ ಆಗ್ತಾ ಇರೋದು ನಂದಿನಿ ಅದು ಇಲಾಖೆ ವತಿಯಿಂದ ಅಲ್ಲ, ಅದು ಅದಂದರೆ ಪ್ರತಿ ಇದರಲ್ಲಿ ಹಾಸ್ಪಿಟಲ್ ಹತ್ರ ನಂದಿನಿ ಆಗಬೇಕಂತ ಇದೆ.
ಬಟ್ ಅದು KMF ಅವರಿಗೆ ನಂದಿನಿ ಅವರನ್ನು ಅವರೇ ಇದು ಹಾಸ್ಪಿಟ್ಲಿಗೆ ಅದಕ್ಕೆ ಏನು ಟಚ್ ಇಲ್ಲ. ನಮ್ಮ ಜಾಗ ಸರ್ಕಾರಿ ಜಾಗ, ಅದರಲ್ಲಿ ಸರ್ಕಾರಿ ಆಸ್ಪತ್ರೆ ಆವರಣದ ಒಳಗಿರ್ಬೇಕು ಅಂತ, ಈಚೆ ಒಳಗೆ ಅಂದರೆ ಗೇಟ್ ಒಳಗಿರ್ಬೇಕು. ಈಗ ಅದು ಇದಕ್ಕೆ ಸೇರ್ತದಲ್ಲ, ಸರ್ಕಾರಿ ಆಸ್ಪತ್ರೆಗೆ ಸೇರಿದ ಜಾಗ. ಎಲ್ಲ ಹಾಸ್ಪಿಟಲಲ್ಲಿ ಜನೌಷಧಿ ಈಗ ಜನೌಷಧಿ ಇರುವ ಟೈಮಲ್ಲಿ ಬೇಕಾದದ್ದು. ಬಟ್ ಇವರು ಜನರಿಗೆ ಸಾಕ್ತದೆ, ಇಲ್ಲಿ ಹಾಸ್ಪಿಟ್ಲಿನವರಿಗೆ ಇಬ್ಬರಿಗೂ ಅದು ಸರ್ಕಾರದ ನೇರವಾಗಿ ಹೌದು, ಅಲ್ಲಿಂದ KMF ಡೈರೆಕ್ಟ್ ಆದ. ಈ ನಿಮ್ಮ ಬೇಡಿಕೆ ಗ್ರಾಮೀಣ ಪ್ರದೇಶದಲ್ಲಿ ಆಗಬೇಕು. ಬಂಡೂರಲ್ಲಿ ಈಗಾಗಲೇ ಅದಕ್ಕೆ ಸ್ಥಳ ನಿಗದಿಪಡಿಸಲಾಗಿದೆ. ಮೆಡಿಕಲ್ ಕಾಲೇಜಿಗೆ ಜಾಗ ಮಂಜೂರು ಮಾಡುದು ನಿಮ್ಮ ಪಕ್ಷದ್ದು, ಅದಕ್ಕೆ ಅನುದಾನ ಅನ್ನೋದು ನಿಮ್ಮ ಶಾಸಕರು, ಎಲ್ಲವೂ ಮಾಡಿ ನಿಮ್ಮ ಶಾಸಕರು. ಈಗ ಎಲ್ಲಿ ಕಟ್ಟುದಂತ ನೀವು ಊರ ಹತ್ರ ಯಾಕೆ ಕೇಳಬೇಕು? ಅದೆಲ್ಲ ಅಧಿಕಾರಿಗಳು DC ಅವರೇ ತೀರ್ಮಾನ ಮಾಡುವಂಥದ್ದು, ಜಿಲ್ಲಾಧಿಕಾರಿಗಳೇ ತೀರ್ಮಾನ ಮಾಡುವಂಥದ್ದು. ನೀವು ಚರ್ಚೆ ಮಾಡಿ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾವನೆಗಳನ್ನು ನಾವು ಹೇಳ್ಬೋದು ಅಷ್ಟೇ. ಯಾಕೆ ಕೇಳಬೇಕು ಅಂತ ನಾನು ಹೇಳುದು. ಯಾವುದು ಎಲ್ಲ ಮಾಡಿದ್ದು ನೀವೇ ಅಲ್ಲ, ಯಾರಾದ್ರೂ ಕೇಳಲಿಕ್ಕಿಲ್ಲ. ಅದು ಸರ್ಕಾರ ಮಟ್ಟದಲ್ಲಿ ಶಾಸಕರು ಸೂಚನೆಗಳಲ್ಲಿ ಮಾತಾಡಿರ್ತಾರೆ, ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಮಾಡಿದರೆ ಜಿಲ್ಲಾಧಿಕಾರಿಗಳೇ ಫೈನಲ್ ಮಾಡುವಂಥದ್ದು. ರಾತ್ರಿ RTC ಬೆಳಿಗ್ಗೆ ಚೇಂಜ್ ಆಗ್ತದೆ. ಸರ್, ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ನಂದು ಎಲ್ಲರಿಗೂ ಪರಿಚಯ ಇದೆ. ನಾನು ಇಲ್ಲಿಗೆ ಯಾವ ಪಕ್ಷದ ವತಿಯಿಂದ ಬಂದಲ್ಲಿ ನನ್ನ ಕೆಲವು ಅಭಿಪ್ರಾಯ, ಯಾಕಂದ್ರೆ ನಾನೊಂದು ಇಲ್ಲಿ ವಿಡಿಯೋ ನೋಡುವಾಗ ನನಗೆ ಸ್ವಲ್ಪ ಇದಾಯಿತು. ಕೆಲವರು ಹಠ ಇದ್ದಿದ್ರು ಇಲ್ಲಿ ಪುತ್ತೂರಲ್ಲಿ ಆಗಬೇಕು ಅಂತ. ನಂದು ಒಂದೇ ಕ್ವಶನ್, CDF ಯಾಕೆ ಆಗ್ಬೋದು? ಯಾಕೆ ಪುತ್ತೂರಲ್ಲಿ ಆಗಬೇಕು? ಅವರು ಕೊಟ್ಟ ಕಾರಣ ಒಂದು ಜಾಗದ ವಿಷಯದಲ್ಲಿ ನಾನು ಮಾತಾಡೋದು ನನ್ನ ಫ್ಯೂಚರ್ ಥಿಂಕಿಂಗ್. ಈಗ ಫಾರ್ ಎಕ್ಸಾಂಪಲ್, ಪುತ್ತೂರು ಇಸ್ ಆಲ್ರೆಡಿ ಡೆವಲಪ್ಡ್. ಇಲ್ಲಿ ನಿಮಗೆ ಬೇಕಾದಷ್ಟು ಒಂದು ಆಸ್ಪತ್ರೆ ಕಟ್ಟಲಿಕ್ಕೆ ಆಗಲಿ, ಒಂದು ಎರಡು ನಿಮಿಷ ಹಾಸ್ಟೆಲ್ ಕಟ್ಟಲಿಕ್ಕೆ ಆಗಲಿ, ಯಾವುದಕ್ಕೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಆಲ್ರೆಡಿ ಕಂಜೆಸ್ಟ್ ಡೆವಲಪ್ ಆಗಿದೆ. CDF ಮತ್ತು ಪುತ್ತೂರು CDF ಇದು ಇರೋದು ಉಪ್ಪಿನಂಗಡಿ. ನಮ್ಮದು ಹುಬ್ಬಳ್ಳಿಯಲ್ಲಿ ವಾಣಿಜ್ಯ ನಗರ, ಧಾರವಾಡ ಡಿಸ್ಟ್ರಿಕ್ಟ್ ಆದರೂ ವಾಣಿಜ್ಯ ನಗರ ಇಸ್ ಉಪ್ಪಿನಂಗಡಿ. ಇಟ್ಸ್ ವೆರಿ ಕ್ಲೋಸ್, ಇಸ್ ಸೆಂಟ್ರಲ್ CDF. ಈ 1 more plus 1 ಅಂದರೆ ನೆಕ್ಸ್ಟ್ ಇದೆ ಯೂನಿವರ್ಸಿಟಿ ಬರ್ತದೆ, ಅದು ಕೂಡ ವೆಟರ್ನರಿ ಯೂನಿವರ್ಸಿಟಿ ಇಲ್ಲಿ ಕೊಯ್ಲದಲ್ಲಿ. ಸೊ ಇನ್ ಫ್ಯೂಚರ್ ಇದು ಡೆವಲಪ್ ಆದರೆ ಇನ್ನು ಹಳ್ಳಿ, ಈಗ ಒಂದು CDF ಡೆವಲಪ್ ಆದರೆ ತಮಗೆ ಗೊತ್ತಿಲ್ಲ, ನಾನು ಹೇಳೋ ಅವಶ್ಯಕತೆ ಉಂಟು, ನನಗಿಂತ ಅನುಭವ ಇರೋದು. ಇಡೀ ಊರೆಲ್ಲ ಡೆವಲಪ್ ಆಗುತ್ತೆ ಆಟೋಮೆಟಿಕ್ ಆಗಿ. ಇವನ ರೈತ ವ್ಯಾಪಿಗಳಿಗಾಗಲಿ, ಇವರಿಗೆ ಬಿಸ್ನೆಸ್ ಮ್ಯಾನ್ಗಾಗಲಿ ಅಥವಾ ಇಂಡಸ್ಟ್ರಿಗಾಗಲಿ ಪ್ರತಿಯೊಂದು ಅಭಿವೃದ್ಧಿಗೊಳಿಸ್ತಾನೆ ಹೋಗ್ತದೆ. ಸೊ ಆಟೋಮೆಟಿಕ್ ಆಗಿ ಇದು ಹೋಗ್ತದೆ. ನಂದು ಚರ್ಚೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ನಂದು ಪ್ರಶ್ನೆ ಅಲ್ಲ. ಯಾಕೆ ಸರ್, ಮತ್ತೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ಸರ್, ಆಮೇಲೆ ಬರ್ತೇನೆ. ನಾನು ಒಂದು ಉದಾಹರಣೆ ಕೊಡ್ತೇನೆ. ನನಗೆ ಆಗ ಜ್ಞಾಪಕ ಬರ್ತದೆ, ನೀವೆಲ್ಲ ಚಿಕ್ಕ ಮಕ್ಕಳು ಹುಟ್ಟಿದ್ದೀರಲ್ಲ ಗೊತ್ತಿಲ್ಲ. ಇದೇ ನಮ್ಮ ವಿಶ್ವವಿದ್ಯಾನಿಲಯ, ಮಂಗಲ ವಿಶ್ವವಿದ್ಯಾನಿಲಯ ಮಂಗಳೂರು ಕೋಣಾಜಿಯಲ್ಲಿ ಆಗಿತ್ತು. ಆಗ ಇದೇ ನಮ್ಮ ಸಾಹಿತಿಗಳು, ದೊಡ್ಡ ದೊಡ್ಡ ಸಾಹಿತಿಗಳು, ನಮಗೆ ಹೆಸರುಗಳು ಅಗತ್ಯ ಇಲ್ಲ, ಯಾರಾದರೂ ಪರವಾಗಿದ್ದು ಕೋಣಾಜಿಡ ಅವಲಿಂಚಿ ನೋಡ್ಕೊಂಡು ಮುಳು ಕುಡ್ಲಡ್ತಿ ಎತ್ತುಕೊಂಡು ಅಡೆಕೋಪುಣಕ್ಲೇರು ಇಡೆಕೋಪುಣಕ್ಲು ಅಂತ ಹೇಳಿ ಆ ಜಾಗವನ್ನು ಒಂದು ಸೆನ್ಸ್ ತೆಗೆದುಕೊಳ್ಳುವ ಮನುಷ್ಯರು ಇರಲಿಲ್ಲ. ಸರ್, ಇವತ್ತು ಕೋಣಾಜಿ ಹೇಗೆ ಇವತ್ತು ಬಿಡುಗಡೆ ಹೇಗಾಗಿದೆ? ಸೊ ನಾನು ಹೇಳುದು, ನಾವು ಫ್ಯೂಚರ್ ಥಿಂಕ್ ಮಾಡುವ, ನಮ್ಮ ಯಂಗ್ ಜನರೇಷನ್ ಥಿಂಕ್ ಮಾಡುವ. ರೇಟ್ ಬರ್ತದೆ ಅಂತ ಹೇಳಿ ಈಗಾಗಲೇ ಹೌದು, ಇಲ್ಲಿ ಹಾಸ್ಪಿಟಲ್ ಮಾಡಬೇಕು ಅಂತ ಹೇಳಿ 5.5 ಎಕರೆ ಜಾಗವನ್ನ ಎಲ್ಲ ಮಾಡಿ ಆಗಿದೆ. ಈಗ ನಾವು ಪತ್ರಕರ್ತರಿದ್ದಲ್ಲ, ಅವರು ಮೊನ್ನೆ ಹೇಳಿದ ಇದು 5.5 ಎಕರೆಯಷ್ಟು ಜಾಗವನ್ನ ಇಲ್ಲಿ ಎಲ್ಲ ಕೂಡ ರೆಡಿ ಆಗಿದೆ, ಅದನ್ನು ಆರೋಗ್ಯ ಇಲಾಖೆ ಕೊಟ್ಟಿದೆ. ಇಷ್ಟೆಲ್ಲ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ 300 ಬೆಡ್ಡಿನ ಆಸ್ಪತ್ರೆ ಆಗ್ಬೇಕು. ಈಗ ನೀವು ಹೇಳಿದಾಗೆ ಒಂದು ಊರು ಡೆವಲಪ್ಮೆಂಟ್ ಆಗುದು, ಮೆಡಿಕಲ್ ಕಾಲೇಜ್ ಆದ್ರೂ ಡೆವಲಪ್ಮೆಂಟ್ ಆಗ್ತದೆ, ಅಲ್ಲಿ ಹಾಸ್ಪಿಟಲ್ ಅಲ್ಲೇ ಇರಬೇಕು ಅಂತ ಹೇಳುದು ಇಲ್ಲ. ಅದು ಏನಾಗ್ತದೆ ಸರ್ ಗೊತ್ತಾ, ಈಗ ಅವರೊಂದು ಸಾಹೇಬರು ಹೇಳ್ತಿದ್ರು, ಹಾಸ್ಪಿಟಲ್ ಕಟ್ಟದೆ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಸ್ಪಿಟಲ್ ಕಟ್ಟಲೇಬೇಕು. ಅಲ್ಲ, ಇದನ್ನು ಹಾಸ್ಪಿಟಲ್ ತೆಗಿತಾರೆ ಅಂತ ಯಾರು ಹೇಳಿದ್ದು? ಅದು ನನಗೆ ಹೇಳಿಲ್ಲ ಅಲ್ಲ ಸರ್. ಈಗ ಅದು ವಾಸ್ಟ್ ಜಾಗ, ಇವರಿಗೆ ಏನಾದ್ರು 20 ಎಕರೆ ಸರ್ವೆ ಆಗ್ತದೆ, ಕರೆಕ್ಟ್. ಆ ವಾಸ್ಟ್ ಜಾಗದಲ್ಲಿ ಫಸ್ಟ್ ಆಗಬೇಕಾಗಿತ್ತು ಹಾಸ್ಪಿಟಲ್, ಕಾಲೇಜ್, ಹಾಸ್ಪಿಟಲ್. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಗಳಾಗಬೇಕು. ಅದು 5 ಎಕರೆಯಲ್ಲಿ ಆಗುವಂತ ಕೆಲಸಗಳು ಅಲ್ವೇ ಅಲ್ಲ, ತಮಗೆಲ್ಲ ಗೊತ್ತಿರೋ ವಿಷಯ. ನಾನು ಹೇಳೋದು, ಇದು ಹೇಗೆ ಇರ್ತದೆ, ಅದೊಂದು ಕಾಲೇಜ್ ಆಗಿ ಹಾಸ್ಪಿಟಲ್ ಆಗಿ ಒಂದು ಡೆವಲಪ್ ಆದರೆ, ಈಗ ನೋಡಿ ಬೆಳ್ತಂಗಡಿ
ಸುಳ್ಯ, ತಡಬ, ಉಪ್ಪಿನಂಗಡಿ, ಪುತ್ತೂರಿನವ್ರೆ, ಪುತ್ತೂರು ಹೇಳಿದಾಗ ಆಯ್ತು, ನಮಗೆ ಪುತ್ತೂರಿನ ದೂರ, ಅದು ಹೇಗೆ ಆಗ್ತದೆ ಸರ್? ನಮಗೆ ದೂರ ಆಗುದಿಲ್ವಾ? ಅಲ್ಲ, ಡೆವಲಪ್ ಆಗುದಿಲ್ವಾ? ಅಲ್ಲ, ಇದು ನನ್ನ ಅಭಿಪ್ರಾಯ. ಹೌದು, ನಾವು ಒಂದೇ ವರ್ಷದಲ್ಲಿ ಆಗ್ತದೆ ಅಂತ ಆಗ್ತದೆ. ಕೋರ್ಟು ಅಲ್ಲ ಸರ್, ಈಗ KMF ಕೂಡ ಬರುವ ಸಾಧ್ಯತೆ ಹೇಳ್ತಿದ್ದಾರೆ. ಅಲ್ಲ ಸರ್, ಕೋರ್ಟ್ ಅನ್ನು ಸೆಂಟ್ರಲ್ ಇದ್ದದ್ದು, ಅದನ್ನ ಹೇಗೆ ಶಿಫ್ಟ್ ಮಾಡಿದ್ರು ಈಗ? ಮೆಡಿಕಲ್ ಕಾಲೇಜ್ ಮಾತ್ರ ಬರ್ಬೇಕಾ, ಬೇರೆ ಬಂದ್ರೆ ಆಗುದಿಲ್ವಾ? ಡೆವಲಪ್ಮೆಂಟ್ ಯಾವ್ದಾಗ್ತ? ಆದ್ರೆ ನನಗೆ ಖುಷಿ ಇವತ್ತು ನಾನು ಪಕ್ಷಾತೀತ ಇಲ್ಲ, ನೀವು ಹೇಳಿದ ಪಾಯಿಂಟ್ ನಾನು ಒಪ್ತೇನೆ. ಅಲ್ಲ ಸರ್ ನಿಮಗೆ ಒಂದು ಡಿಫರೆನ್ಸ್ ಅಲ್ಲ, ನಿಮಗೆ ನಾನು ಡಿಫರೆನ್ಸ್ ಹೇಳ್ತೇನೆ, ದಯಮಾಡಿ ಇಲ್ಲ, ನಾನೊಂದು ಹೇಳ್ತೇನೆ ಸರ್, ಸಂಸದೀಯ ಸರ, ನಾನೊಂದು ಹೇಳ್ತೇನೆ ನನ್ನ ಅನುಭವವನ್ನು. ಇಡೀ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಯೂನಿವರ್ಸಿಟಿಯಲ್ಲಿ UT ಇದರಲ್ಲಿ ಇರುವುದು, ಬೆಳಗಾವಿ ಯೂನಿವರ್ಸಿಟಿ ಸರ್ಕಾರದ ಒಂದಿದೆ ಇದು ಕಾಲೇಜ್, ಯಾವುದು ಹೇಳಿ ಸರ್? ನಿಮಗೆ KR ಸರ್ಕಲ್ ಅಲ್ಲಿ ವಿಧಾನಸೌಧ ಹತ್ತಿರ. ಯಾರಿಗೂ ಅದರ ನಾಲೆಜ್ ಇರಲಿಲ್ಲ, ಸತ್ಯ. ನನ್ನ ದೊಡ್ಡ ಮಗನ ನನ್ನ ಕಥೆ ಹೇಳಿದ್ರು, ಅಲ್ಲಿ ಒಂದು ಸೀಟ್ ನನಗೆ ಒಂದು ಸಿಗ್ತದೆ. ಒಂದೇ ಕಾಲೇಜ್ ಇರೋದು, ಎಲ್ಲ ತಿಳ್ಕೊಂಡಿದ್ದು ಹಳೆ ಬಿಲ್ಡಿಂಗ್, ಇದಕ್ಕೆ ಯಾರು ಬರೋರೆಲ್ಲ ಏನು ಅಂತ. ಅವನಿಗೆ 3 ಕಂಪನಿ ಅಲ್ಲಿ ಕ್ಯಾಂಪಸ್. PCS ಗೊತ್ತಾ? PCS ಗೊತ್ತಾ ಸರ್? 10% ಆಫ್ ದಿ ಸೀಟ್. ಇವತ್ತು ನಾವು ಸಂಸದೀಯ ಸರ್, ತಮ್ಮ ಎಲ್ಲರೂ ನನ್ನ ಮಿತ್ರ ಹತ್ರ ಹೇಳುದು, ಇವತ್ತು ಒಂದು ಗವರ್ಮೆಂಟ್ ಕಾಲೇಜ್ ಆದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಕೋಟಿಗಟ್ಟಲೆ ಕೊಡಲಿಕ್ಕೆ ಸಾಧ್ಯ ಉಂಟು ಸರ್? ಹಾಗಾದ್ರೆ ಇಲ್ಲ ಯಾವ್ದು ಇಲ್ಲ, ಅದು ಇಲ್ಲ. ಈಗ ನೋಡಿ, ಅಲ್ಲಿ 40 ಎಕರೆ ಜಾಗ ಮಾಡಿದ್ರೆ ಸಣ್ಣ ವಿಷಯ ಇಲ್ಲ ಸರ್. ಒಬ್ಬ ಬಡವನಿಗೂ ಕೂಡ, ಲೋವರ್ ಮಿಡ್ಲ್ ಕ್ಲಾಸ್ ನವನಿಗೆ ಕೂಡ ಒಂದು ಮೆಡಿಕಲ್ ಸೀಟ್ ಮಾಡಲಿಕ್ಕೆ ಆಗ್ತದಲ್ಲ. ಇಲ್ಲಿ ಕಲೀಲಿಕ್ಕೆ ಸಾಧ್ಯ ಉಂಟು ಸರ್? ಸಾಧ್ಯ ಇಲ್ಲ. ಸೊ ಫಸ್ಟ್ ಟೈಮ್ ಇಷ್ಟೊಂದು ಲಾಬಿ ಇಟ್ಟುಕೊಂಡು ಹಾಗೇನು ಅದು ನಾನು ನನ್ನ ಅಭಿಪ್ರಾಯ ಹೇಳಿದ್ದೆ ಅಷ್ಟೇ. ಈಗ ನಾವೆಲ್ಲ ಪುತ್ತೂರಿನ ಎಲ್ಲ ನಾಗರಿಕರು ಒಂದೇ ಆಗಿ ಏನ್ಬೇಕಂದ್ರೆ, ನಮಗೆ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು, ಹಾಸ್ಪಿಟ್ಲ್ ಬೇಕು. ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ. ಯಾಕಂದರೆ ಇನ್ನೀಗ ಮುಂದಿನ ಫ್ಯೂಚರಿಗೆ ಪುತ್ತೂರು ಡೆವಲಪ್ಮೆಂಟಿಗೆ ಇದಾಗಲೇಬೇಕು. ಮತ್ತು ಎಲ್ಲ ಹೈವೇಗಳನ್ನು ಈಗಿರುವ ಜಾಗ ಜಾಯಿನ್ ಆಗ್ತದೆ, ಎಲ್ಲರಿಗೆ ಆ್ಯಕ್ಸೆಸ್ ಸಿಗ್ತದೆ, ಬರುವವರಿಗೆ ತುಂಬ ಅನುಕೂಲವಾದಂಥ ಒಂದು ಒಳ್ಳೆಯ ಜಾಗ. ಮತ್ತು ನನ್ನದು ಇನ್ನೊಂದೇನು ಆಲೋಚನೆ, ಒಂದು ಅಡ್ಮಿಟ್ ಆದ ಪೇಷಂಟು ಇಲ್ಲಿ ಒಂದು ತಿಂಗಳಲ್ಲಿ ಗುಣ ಆಗುವಲ್ಲಿ 15 ದಿನದಲ್ಲಿ ಗುಣ ಆಗ್ತದೆ. ಯಾಕಂದರೆ ಅಲ್ಲಿಯ ಪ್ರಶಾಂತವಾದ ವಾತಾವರಣ, ಅಲ್ಲಿ ಒಂದು ನಿಸರ್ಗದ ಒಂದು ಸೌಂದರ್ಯ ಕೂಡ ಇದೆ, ಅದು ತುಂಬ ಬೆನಿಫಿಟ್ ಆಗ್ತದೆ. ಮತ್ತು ಬಂದು ಹೋಗುವವರಿಗೆ ಇಲ್ಲಿ ಬರುವವರಿಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ, ಇಲ್ಲಿ ಪಾರ್ಕಿಂಗಿಗೆ ಜಾಗ ಇಲ್ಲ, ಬಂದು ಹೋಗೋರು ತುಂಬ ಕಷ್ಟಪಡ್ತಾರೆ. ರಿಕ್ಷಾಗಳು ಬರ್ತದೆ, ಅದು ಸ್ವಲ್ಪ ದೂರ ಸ್ಪ್ರೆಡ್ ಆಗಿ ಅಲ್ಲಿಗೆ ಹೋಗ್ತದೆ. ನಿಜವಾಗಿ ಒಂದು ಒಳ್ಳೆಯ ಜಾಗದಲ್ಲಿ ಆಗುವಂಥ ಒಂದು ಮೆಡಿಕಲ್ ಕಾಲೇಜು. ಇದರಲ್ಲಿ ಯಾವುದೇ ಪಕ್ಷ ಅಥವಾ ರಾಜಕೀಯ ನಿಜವಾಗಿಯೂ ಇಲ್ಲ. ಒಂದು ಪುತ್ತೂರಿನ ಡೆವಲಪ್ಮೆಂಟ್, ಪುತ್ತೂರಿಗೆ ಒಂದು ಎಲ್ಲಿ ಆಗದಂಥ ಒಂದು ತಾಲೂಕಿಗೆ ಸಿಕ್ಕುವಂಥ ಈ ಒಂದು ಯೋಜನೆಯನ್ನು ನಾವೆಲ್ಲರೂ ಸೇರಿ ಅದನ್ನು ಸ್ವೀಕಾರ ಮಾಡಬೇಕು ಮತ್ತು ಇದಕ್ಕೆ ಸಪೋರ್ಟ್ ಕೊಡಬೇಕು. ನಾವು ಇದು ನಿಜವಾಗಿ ಒಂದು ಅತ್ಯುತ್ತಮವಾಗಿ ಆಗ್ತದೆ ಅಂತ ಆಗಲೇಬೇಕು. ಆದರೆ ಹಾಸ್ಪಿಟ್ಲು 300 ಬೆಡ್ ಇದನ್ನು ಮಾಡಿದ್ರೆ ಇದನ್ನು ತೋರಿಸಿ ಕಾಲೇಜಲ್ಲಿ ಮಾಡ್ಬೋದು. ಬಟ್ ಇಲ್ಲಿ ಜಾಗ ಇಲ್ಲಿ ಜಾಗ ಸಾಕಾಗುವುದಿಲ್ಲ. ಒಂದು ವಿಷಯ, ಈಗ ಅಲ್ಲಿ ಕಾಲೇಜಿನ ವಿಚಾರಕ್ಕೆ ಈಗಾಗಲೇ ಸರ್ಕಾರದ ಅಧಿಕಾರಿಗಳೆಲ್ಲ ಅಲ್ಲಿ ಬರ್ತಾ ಇದ್ದಾರೆ. ಅಂದರೆ ನನಗೆ ಯಾವಾಗಲೂ ಅವರೊಟ್ಟಿಗೆ ಇದಾಗ್ತಾ ಉಂಟು. ಅಲ್ಲಿಯ ಇಂಜಿನಿಯರ್ ಅಂದರೆ ತಾಂತ್ರಿಕ ಅಧಿಕಾರಿ ಬಂದವರು ಅವರು ಹೇಳಿದ್ದು ಹೇಗೆ ಅಂದರೆ, ಈಗ ಪ್ರಸಕ್ತ ಇದರಲ್ಲಿ 8 ಎಕರೆ ಮಿನಿಮಮ್ ಒಂದು ಹಾಸ್ಪಿಟಲ್ ಮಾಡಬೇಕಿದ್ರೆ ಜಾಗ ಬೇಕಂತೆ. ಅಂದರೆ 300 ಬೆಡ್ನ ಹಾಸ್ಪಿಟಲ್ ಆಗಬೇಕಿದ್ರೆ 8 ಎಕರೆ ಮಿನಿಮಮ್. ಕಾಲೇಜ್ ಆಗಬೇಕಿದ್ರೆ ಉಳಿದ ಜಾಗ, ಹಾಸ್ಪಿಟಲ್ ಮತ್ತು ಕಾಲೇಜ್ ಸೇರಿ ಆಗುವಾಗ 40 ಎಕರೆ ಅಂತೇಳಿ ಅವರು ಹೇಳ್ತಾ ಇರೋದು. ಈಗ ಇಲ್ಲಿರುವುದು 5 ಎಕರೆ, 8 ಎಕರೆಗೆ ಜಾಸ್ತಿ ಮಾಡಿದ ಕಾರಣ ಯಾಕಂದರೆ ಪಾರ್ಕಿಂಗ್ ಅದು ಇದೆಲ್ಲ ಬೇಕು ಅಂತೇಳಿ. ಮತ್ತು ಈಗ ವಾಹನಗಳು ಸರಾಗವಾಗಿ ಹೋಗುವಾಗಿರಬೇಕಲ್ಲ ಆಸ್ಪತ್ರೆ ಅಂದರೆ, ಆ್ಯಂಬುಲೆನ್ಸ್ ಇಂಥದ್ದೆಲ್ಲ. ನೀವು ಪೇಟೆಯ ಸಪುರ ಮಾರ್ಗದ ಒಳಗೆ ಅದನ್ನು ಹಾಕಿ ಇಟ್ಟರೆ
ಸರಾಗವಾಗಿ ಹೋಗುವುದು ಹೇಗೆ? ಇದೀಗ ಯಾವುದೇ ಪಕ್ಷ ಅಥವಾ ಇದರ ಪರ ಅಥವಾ ವಿರೋಧವಾಗಿ ನಾನು ಮಾತಾಡೋದಲ್ಲ. ಅಲ್ಲಿ CDFನಲ್ಲಿ ಯಾಕೆ ಆಗಬೇಕು ಅಂತೇಳಿ ಹೇಳೋದಕ್ಕೆ ಒಂದೊಂದು ಪೂರಕ ವಿಷಯಗಳನ್ನು ಹೇಳ್ತಾ ಇರೋದು. ಈಗಾಗಲೇ ಅಧಿಕಾರಿಗಳಲ್ಲಿ ಬಂದಿದ್ದಾರೆ, 3-4 ಸಲ ಆಯಿತು. ಅಲ್ಲಿ ಅದಕ್ಕೆ ಸಾಯಿಲ್ ಟೆಸ್ಟ್, ಡ್ರಿಲ್ಲಿಂಗ್ ಮಾಡಿದ್ದಾರೆ 4 ಜಾಗದಲ್ಲಿ, ಮತ್ತು ಅದರ ಕಂಪ್ಲೀಟ್ ಸರ್ವೆ, ಡ್ರೋನ್ ಸರ್ವೆ ಮಾಡಿ, ಸ್ಕೆಚ್ ಮಾಡಿ, ಏನು ಆರ್ಕಿಟೆಕ್ಟ್ ಡಿಸೈನ್ ಮಾಡಿ ಸರ್ಕಾರಕ್ಕೆ ಹೋಗಿ ಅಪ್ರೂವ್ ಆಗಿದೆ. ಅದರ ನಂತರ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಅದಕ್ಕೆ ಎಷ್ಟು ದುಡ್ಡು ಬೇಕು ಅಂತೇಳಿ ಹೇಳಿ ಒಂದು ಪ್ಲ್ಯಾನಿಂಗ್ ಮಾಡಿ ಈಗ ಸ್ಯಾಂಕ್ಷನ್ ಆಗಿರೋದು. ಈಗ ಆಸ್ಪತ್ರೆ ಅಲ್ಲಿ ಬರುವುದರಿಂದ ಆಗುವ ಲಾಭ ಏನಂದರೆ, ಎಲ್ಲ ಸುತ್ತಮುತ್ತದ ಊರಿನವರಿಗೆಲ್ಲವೂ ಅದು ಕನ್ವೀನಿಯೆಂಟ್ ಆಗ್ತದೆ. ನ್ಯಾಷನಲ್ ಹೈವೇ ಎಂದಾಗಲಿ, ಈಗ ಸುಳ್ಯದಿಂದ ಬರುವವರಿಗಾಗಲಿ, ಶಿರಾಡಿ ಅಥವಾ ಚಾರ್ಮಾಡಿ ಘಾಟಿಯಿಂದ ಬರುವವರಿಗಾಗಲಿ ಎಲ್ಲರಿಗೂ ಸಹ ಅದು ಒಂದು ಸೆಂಟರ್ ಜಾಗ ಆಗ್ತದೆ. ಯಾಕಂದರೆ ಅಲ್ಲಿಗೆ ರೋಡ್ ಎಕ್ಸೆಸ್ ಉಪ್ಪಿನಂಗಡಿ ಸೈಡಿಂದ ಇದೆ, ಪೆರ್ನೆ ಸೈಡಿಂದ ಇದೆ, ಪುತ್ತೂರು ಬನ್ನೂರಿಂದ ಇದೆ, ಮತ್ತು ಮಾಮೂಲು ಪುತ್ತೂರು ಉಪ್ಪಿನಂಗಡಿ ರೋಡ್ ಇದೆ. ಅದು ಪುತ್ತೂರು ಉಪ್ಪಿನಂಗಡಿ ರೋಡಿಗೆ ಅದು ಕನೆಕ್ಷನ್ನು 2-3 ಕಡೆಯಿಂದ ಇದೆ. ಕೇಪುಳದಿಂದ ಒಂದು ಒಳಗೆ ಹೋಗ್ಬೋದು, ಅಥವಾ ಮಾಮೂಲು ಮುರದಿಂದಾಗಿ ಕೆದಿಲ ಮಾರ್ಗ ಆಗಿ ಬರ್ಬೋದು. ಬೇರೆ ಬೇರೆ ರೀತಿಯ ಕನೆಕ್ಷನ್ ಇರುವಂತಹ ಒಂದು ಮುಖ್ಯ ಪ್ರದೇಶ ಅದು. ಆದ ಕಾರಣ ಆಸ್ಪತ್ರೆಯನ್ನು ಸಹ ಅಲ್ಲಿ ಮಾಡುವುದರಿಂದ ಇಲ್ಲಿ ಈಗ ಅಲ್ಲಿ ಆಸ್ಪತ್ರೆ ಮಾಡಿದ ಕೂಡಲೇ ಇದರನ್ನು ಬಾಗಿಲು ಹಾಕುವುದಿಲ್ಲ, ಇದು ಇದ್ದ ಹಾಗೆ ನಡೀತದೆ. ಈಗ ಪೇಷಂಟ್ಗಳಲ್ಲಿ ಬೇರೆ ಬೇರೆ ಥರ ಇರ್ತದೆ. ತುರ್ತು ಇದರವರು, ಮತ್ತು 4-5 ದಿನ ನಿಲ್ಲುವಂಥವರು, ಈ ಥರ ಬೇರೆ ಬೇರೆ. ಮತ್ತು ಪೇಷಂಟ್ಗಳು ಪುತ್ತೂರು ಪೇಟೆಯ ಒಳಗಿನವರು ಇಲ್ಲಿಗೆ ಬರುವುದಲ್ಲ. ಪುತ್ತೂರು ಪೇಟೆಯ ಒಳಗಿನ 5% ಪೇಷಂಟ್ ಬಂದ್ದಾರೆ, 95% ಪೇಷಂಟ್ಸ್ ಬರುವುದು ಈಗ ಈ ಆಸ್ಪತ್ರೆಗೆ ಸಹ ಹೊರಗಿನಿಂದ. ಆವಾಗ ನಾವು ನಡುಪೇಟೆಯಲ್ಲಿ ಮಾಡುವ ಅಗತ್ಯ ಏನು? ಅಲ್ಲಿ ಮಾಡಿದರೆ ಎಲ್ಲರಿಗೂ ಒಳ್ಳೇದಲ್ವಾ? ಅದಕ್ಕೆ ಹೌದು, ಸೌಕರ್ಯ ಹೋಗ್ತೇನೆ ಸೌಕರ್ಯ ಸರಿ, ಸೌಕರ್ಯ ನಿಧಾನವಾಗಿ ಅಲ್ಲಿಗೆ ಜನ ಬರುವಾಗ ಸೌಕರ್ಯವು ಸಹ ಒಟ್ಟಿಗೆ ಬರುವುದಿಲ್ವಾ? ಡೆವಲಪ್ ಆಗಿ ಈಗ ನೋಡಿ, ಈಗ ಕೋರ್ಟು ಅಲ್ಲಿ ಡೆವಲಪ್ ಆದರೂ ಕೋರ್ಟಿಗೆ ಈಗ ಸೌಕರ್ಯ ಇಲ್ಲ ಆದರೆ ಇನ್ನು ನಿಧಾನವಾಗಿ ಅಲ್ಲಿ ಕ್ಯಾಂಟೀನು, ಹೋಟ್ಲು, ಜೆರಾಕ್ಸ್ ಅಂಗಡಿ ಎಲ್ಲವೂ ಶುರುವಾಗ್ತದೆ. ಆ ಊರು ಡೆವಲಪ್ ಆಗ್ತದೆ ಅಲ್ಲ ಸರ್. ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಇರುವುದಲ್ಲಿ ನಮ್ಮ ಒಬ್ಬ ಪೇಷಂಟ್ ಅನ್ನು ವೆಲ್ಲಾಕಿಂದ ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಕಳಿಸಿದ್ದಾರೆ. ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಇರುವುದು ಎಲ್ಲಿ? ಬೊಕ್ಕರ್ಬಲ್. ಹಾಗೆ ದೂರ ಅನ್ನೋ ಪ್ರಶ್ನೆ ನಮಗೆ ಆ ಕಲ್ಪನೆಗೆ ನನಗೆ ಅದು ಸರಿ ಅನಿಸಿಲ್ಲ. ಈಗ ಮೆಡಿಕಲ್ ಹಾಸ್ಪಿಟಲ್ ಆಗಿ ನಿಲ್ಬಾರ್ದು, ಕಾಲೇಜ್ ಬೇಕು, ಆಗಬೇಕು. ಎರಡೂ ಸಹ ಬೇಕು ನನಗೆ, ಎರಡೂ ಸಹ ಬೇಕು. ಅಲ್ಲ ಅದಾಗಲೇಬೇಕು, ಅಲ್ಲ ಅದಾಗಲೇ ಎರಡೂ ಸಹ ಬರ್ತದೆ. ಶಾಸಕರು ನಿರಂತರವಾಗಿ ಹಿಂದೆ ಪ್ರಯತ್ನ ಮಾಡ್ತಿದ್ದಾರೆ. ಯಾಕೆಂದ್ರೆ ಇದು ಪ್ರಯತ್ನದ ಫಲವೇ ಇವತ್ತು ನಮಗೆ ಬಂದಿರುವಂತದ್ದು. ಮತ್ತೆ ಒಂದು ವಿಚಾರ, ಅಲ್ಲ ನಾವು ಕೂಡ ಇದು ನೋಡಿ ಹೇಳಿರುವಂತ ಅದೆಲ್ಲ ನೀವ್ ಹೇಳ್ಬೇಕು, ನಾವ್ ಹೇಳ್ಲಿಕ್ಕೆ ಆಗ್ತದೆ. ಅಲ್ಲ ಮತ್ತೆ ಒಂದು ವಿಚಾರ, ಎಲ್ಲರಿಗೂ ಧನ್ಯವಾದಗಳು. ಮೆಡಿಕಲ್ ಕಾಲೇಜು ಹೋರಾಟ ಸಮಿತಿ ಶುರು ಮಾಡಿ ಒಂದು 10-12 ವರ್ಷ ಆಯ್ತು. ಎಲ್ಲ ನಮ್ಮ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡುವುದು, ಅದರ ಬಗ್ಗೆ ಪಾಸಿಟಿವ್ ನ್ಯೂಸನ್ನು ಕೊಟ್ಟು ಯಾವಾಗಲೂ ಇದು ಒಂದು ಜನರಲ್ಲಿಗೆ ಇದಾಗುವ ಹಾಗೆ ಮಾಡಿದ್ದು ನೀವು ಯಾರು? ನಿಮ್ಮ ಪತ್ರ ಮಾಧ್ಯಮದವರು. ನನಸಾಗುವ ಹಂತಕ್ಕೆ ಬಂದಿದೆ. ನಿಮ್ಮ ಸಹಕಾರ ಇನ್ನು ಮುಂದೆ ಸಹ ಇದಕ್ಕಿಂತ ಜಾಸ್ತಿ ಬೇಕು ಅಂತ ಹೇಳ್ತಾ ನಮ್ಮ ಇಂದು ಇಲ್ಲಿಗೆ ಬಂದು ನೀವೆಲ್ಲ ಒಂದು ನಮ್ಮ